Hey guys, welcome to my channel. So ಇವತ್ತು ನಾನು ನನ್ನ ಫ್ಯಾಮಿಲಿ ಇಂಡಿಯಾ ಸ್ವೀಟ್ ಹೌಸ್ ವಿಜಯನಗರ ಔಟ್ಲೆಟ್ಗೆ ಹೋಗಿದ್ವಿ. ನೋಡಿದ್ರೆ ಇವತ್ತು ಟ್ಯೂಸ್ಡೇ ಟ್ರೀಟ್ಸ್ ಅಂತ ಆಫರ್ ಬೇರೆ ಇತ್ತು. ಸೊ ಬೈ ಒನ್ ಗೆಟ್ ಒನ್ ಫ್ರೀ ಇತ್ತು. ಒಳಗಡೆ ಇಂಟೀರಿಯರಲ್ಲಿ ಗೋಡೆ ಮೇಲೆ ಫೋಟೋ ಫ್ರೇಮ್ಸ್ ಹಾಕಿದ್ದಾರೆ. ಮತ್ತು ಒಂದೊಂದು ಫೋಟೋ ಫ್ರೇಮ್ಸ್ ಕೆಳಗಡೆ ಇನ್ಫಾರ್ಮೇಷನ್ ಇದೆ. ಸೊ ಎಲ್ಲಿ ಇನಾಗ್ರೇಟ್ ಆಗಿದ್ದು ಫಸ್ಟು, ಆಮೇಲೆ ಯಾರ್ಯಾರು ಇನಾಗ್ರೇಟ್ ಮಾಡಿದ್ರು ಆ ಥರ. ಈ ಡಿಸೈನ್ಸ್, ಫೋಟೋಗ್ರಾಫ್ಸ್, ಫ್ರೇಮ್ಸ್ ಮತ್ತು ಈ ವಾಲ್ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಸ್ವೀಟ್ಸ್ ಇದೆ. ಆಮೇಲೆ ಖಾರ, ಏನೋ ಇನ್ನೋವೇಟಿವ್ ಮ್ಯಾಂಗೋ ರಸಮಲೈ ಅಂತೆ, ಆಮೇಲಿಂದ ರಬ್ಡಿ, ಬಾಸುಂಡಿ, ರಸಗುಲ್ಲ. ಸೊ ನಾರ್ತ್ ಇಂಡಿಯನ್ ಸ್ವೀಟ್ಸ್ ಜಾಸ್ತಿ, ಹಾಗೆ ಸೌತ್ ಇಂಡಿಯನ್ ಸ್ವೀಟ್ಸ್ ಇದೆ. ನೋಡಿದ್ರೆ ಎಷ್ಟು ವೆರೈಟೀಸ್ ಅಷ್ಟಿದೆ. ಸೊ ತುಂಬ ಚೆನ್ನಾಗಿತ್ತು. ಬಟ್ ಎಲ್ಲನೂ ನಾವೇನು ಟ್ರೈ ಮಾಡಿದೆ, ನಾವು ಮೇನಾಗಿ ತಿಂದಿದ್ದೆ ಚಾಟ್ಸು ಮತ್ತು ಮ್ಯಾಂಗೋ ರಸಮಲೈ ಟ್ರೈ ಮಾಡಿದ್ವಿ. ಸೊ ಆಫರ್ ಬಂದಿತ್ತು ಟ್ಯೂಸ್ಡೇ ಟ್ರೀಟ್ಸ್ ಅಂತ ಅನ್ನಲ್ವಾ. ಸೊ 4 ಐಟಮ್ಸ್ ನಾವು ತೊಗೊಂಡ್ವಿ, 8 ಟೋಟಲ್, ಯಾಕಂದರೆ 4 ಫ್ರೀ ಆಯಿತು. ಹೈಯೆಸ್ಟ್ ಪ್ರೈಸ್ ಏನಿರುತ್ತೋ ಅದ್ರ ಮೇಲೆ ಬಿಲ್ ಮಾಡ್ತಾರೆ. ನೀವು 4 to 5 ಮೆಂಬರ್ಸ್ ಹೋದರೆ ತುಂಬ ಚೆನ್ನಾಗಿರುತ್ತೆ. ಸೊ ನಾವೇನೇನು ತಿಂದಿದ್ದು ತೋರಿಸ್ತೀನಿ. ಪಾವ್ ಭಾಜಿ, ಪಾನಿಪುರಿ, ಮಸಾಲ ಪುರಿ, ದಹಿ ಪುರಿ, ಕಟೋರಿ ಚಾಟ್, ಆಮೇಲೆ ಮ್ಯಾಂಗೋ ರಸಮಲೈ. ಚೋಲೆ ಭಟೂರ ಕೂಡ ತೊಗೊಂಡ್ವಿ. ಸೊ ಇವಾಗ ಒಬ್ಬೊಬ್ಬರೇ ಟೇಸ್ಟ್ ಮಾಡಿ ಹೇಳ್ತಾರೆ. ಫಸ್ಟ್ ನಮ್ಮ ಚಿಕ್ಕಮ್ಮ ಚೋಲೆ ಭಟೂರ ಟ್ರೈ ಮಾಡಿದ್ಲು. ಸೊ ಫಸ್ಟ್ ತೂತ್ ಮಾಡಿ ಆಮೇಲಿಂದ ತಿಂದ್ಬಿಟ್ಟು ಹೇಳ್ತಾಳೆ ಹೆಂಗಿದೆ ಅಂತ. ಸೊ ಅದಕ್ಕೆ 2 ಕಾಂಬಿನೇಷನ್. ಒಂದು ಫಸ್ಟ್ ಇವಾಗ ಡ್ರೈ ಆಲೂ ಮಸಾಲ ಟ್ರೈ ಮಾಡ್ತಿದ್ದಾಳೆ. ಚೋಲೆ ಭಟೂರ ಆ್ಯಕ್ಚುಲಿ ತುಂಬ ಓಕೆ ಇತ್ತು, ನನಗೆ ಯಾಕೋ ಅಷ್ಟು ಇಷ್ಟ ಆಗಿಲ್ಲ. ಯಾಕಂದರೆ ಮಸಾಲ ಎಲ್ಲ ಫುಲ್ಲು ಬ್ಲೆಂಡ್ ಆಗಿರಲಿಲ್ಲ, ಒಂಥರ ಹಸಿ ಹಸಿ ಟೇಸ್ಟ್ ಇತ್ತು. ಆ್ಯಂಡ್ ನೆಕ್ಸ್ಟ್ ಇವಾಗ ಚೋಲೆ, ಆಮೇಲೆ ಅದ್ರ ಮೇಲೆ ಆನಿಯನ್ ಹಾಕ್ಕೊಂಡು ಟ್ರೈ ಮಾಡೋದು. ಸೊ ನಮ್ಮ ಚಿಕ್ಕಮ್ಮಂಗೆ ಇಷ್ಟ ಆಯ್ತು ಅನಿಸುತ್ತೆ, ಏನು ನೈಸ್ ಅಂತ ಅಂದ್ಲು. ಸೊ ನಮ್ಮಮ್ಮ ಇವಾಗ ಮ್ಯಾಂಗೋ ರಸಮಲೈ ಟ್ರೈ ಮಾಡ್ತಾಯಿದ್ದಾರೆ. ಸೊ ನಮ್ಮಮ್ಮಂಗೂ ಇಷ್ಟ ಆಯಿತು, ನಂಗೆ ಅದು ಇಷ್ಟ ಆಗಿಲ್ಲ. ಸೊ ನೆಕ್ಸ್ಟ್ ನನ್ನ ತಂಗಿ ಬಂದ್ಬಿಟ್ಟು ಪಾನಿಪುರಿ ತಿಂತಾ ಇದ್ದಾಳೆ. ಸೊ ಕ್ಯಾಮ್ರಾ ಶೈ ನನ್ನ ತಂಗಿ. ನಮ್ಮಣ್ಣನ ವೀಡಿಯೋನೇ ತೆಗಿಬಾರ್ದು, ಹಾಕಬಾರ್ದು ಅಂದ್ಬಿಟ್ಟ. ಸೊ ತೆಗೀಲಿಲ್ಲ. ಸೊ ನನ್ನ ತಂಗಿ ಟ್ರೈ ಮಾಡಿದ್ಲು. ಪಾನಿಪುರಿ ಆ್ಯಕ್ಚುಲಿ ತುಂಬ ಚೆನ್ನಾಗಿತ್ತು, ಅವಳಿಗೂ ಇಷ್ಟ ಆಯಿತು. ಸೊ ನೆಕ್ಸ್ಟು ಪಾವ್ ಭಾಜಿ ಮಸ್ತ್ ಟ್ರೈ ಅಂತ ಹೇಳ್ತೀನಿ, ವೆರಿ ನೈಸ್. ಪಾನಿಪುರಿನೂ ಟ್ರೈ ಮಾಡಿ, ಚೆನ್ನಾಗಿತ್ತು. ಸ್ವಲ್ಪ ಕಾಸ್ಟ್ಲಿ ಇರುತ್ತೆ, ಬಟ್ ಏನಂದರೆ ಕ್ವಾಲಿಟಿ ಫುಡ್ ತುಂಬ ಚೆನ್ನಾಗಿತ್ತು, ಕ್ವಾಲಿಟಿ. ಸೊ ಪಾವ್ ಭಾಜಿನೂ ಚೆನ್ನಾಗಿತ್ತು. ನೆಕ್ಸ್ಟ್ ಇವಾಗ ನನ್ನ ಫೇವ್ರೆಟ್ ದಹಿ ಪುರಿ ತಿಂತಾಯಿದ್ದೀನಿ. ಸ್ವೀಟ್ ತುಂಬ ಖಾರ ಇಲ್ಲ. ಸೊ ಚೆನ್ನಾಗಿತ್ತು, ವೆರಿ ನೈಸ್. ಒಳ್ಳೆ ಕ್ವಾಲಿಟಿ ಫುಡ್ ತಿಂದರೆ ನಿಜ ತುಂಬ ತೃಪ್ತಿ ಸಿಗುತ್ತೆ. ಇವಾಗ ಮಸಾಲ ಪುರಿ ರಿವ್ಯೂ. ಮಸಾಲ ಪುರಿ ಅಂತೂ ತುಂಬಾ ಚೆನ್ನಾಗಿತ್ತು. ನಮ್ಮ ಚಿಕ್ಕಮ್ಮಂಗೆ ನಮ್ಮ ಅಣ್ಣಂಗೆ ತುಂಬ ಇಷ್ಟ ಆಯಿತು. ಸೊ ಎಕ್ಸ್ಪ್ರೆಷನಲ್ಲಿ ಗೊತ್ತಾಗುತ್ತೆ. ಸೊ ರಿಂಗ್ ಅ ಬೆಲ್ ಇಫ್ ಯು ಆರ್ ಹ್ಯಾಪಿ. ಸೊ ನಾವೆಲ್ಲ ಹ್ಯಾಪಿ ಆದ್ವಿ. ಸೊ ಹೊಡೆದ್ವಿ 3 ಸರಿ ಗಂಟೆ, ಒಳ್ಳೆ ದೇವಸ್ಥಾನದಲ್ಲಿ ಹೊಡೆಯೋ ಥರ. ಸೊ ನೆಕ್ಸ್ಟು ಮಾತಾಡ್ಕೊಂಡು ಹಾಗೆ ಹೋಗ್ತಾ ಇದ್ವಿ. ನಾವು ಎಲ್ಲಿ ಕಾರ್ ಪಾರ್ಕ್ ಮಾಡಿದ್ವು ಅಲ್ಲಿ. ಸೊ ಲಾಸ್ಟಲ್ಲಿ ನಮ್ಮ ಚಿಕ್ಕಮ್ಮ ಓದಿದ್ದು ಸ್ಕೂಲು. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇದೇ ಥರ ವೀಡಿಯೋಸ್ ಬೇಕಂದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಬಾಯ್.